ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 22ನೇ ಅಧ್ಯಾಯ 18ರಿಂದ. ಕೀರ್ತನೆಗಳು 22ನೇ ಅಧ್ಯಾಯ 18ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 22ನೇ ಕೀರ್ತನೆ, ದೇವರಿಂದ ಆಯ್ಕೆಗೊಂಡವರಿಗೆ ಯಾವ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ, ದುಷ್ಟರು, ಅನೀತಿವಂತರು, ಕೆಟ್ಟವರು, ಈ ಲೋಕದ ಜನಗಳು ಯಾವ ರೀತಿ ಶಿಕ್ಷೆ ಕೊಡ್ತಾರೆ, ಏನು ಮಾಡ್ತಾರೆ ಎಂಬುದಾಗಿ. ಕಾರಣ ಅವರಿಗೆ ಸತ್ಯ ನ್ಯಾಯ ಯಾವುದು ಬೇಡವೇ ಬೇಡ. ಈ ಲೋಕದ ಜೀವನ ಏನೇ ಆದರೂ ಅವರು ಅವರ ಜೀವನವನ್ನು ನಡೆಸಬೇಕು. ಇನ್ನೊಬ್ರು ಹಾಳಾಗ್ಲಿ, ಹೋಗ್ಲಿ, ನಾಶವಾಗ್ಲಿ, ಏನೇ ಆಗ್ಲಿ ಅವರ ಕಾರ್ಯವು ನೆರವೇರಬೇಕು. ಅದಕ್ಕೆ ಭೂಲೋಕದಲ್ಲಿ ದೇವರು ಆದುಕೊಂಡವರಿಗೆ ಯಾವ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ, ದೇವರಿಂದ ಆಯ್ಕೆಯಾದವರು ಯಾವ ರೀತಿ ಅದನ್ನು ಶಾಂತಿ ಸಮಾಧಾನದಿಂದ ಸಹಿಸಿಕೊಳ್ಳಬೇಕು ಎಂಬುದಾಗಿ ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದಾಗ, ಯೇಸು ಎಂಬ ನಾಮದಲ್ಲಿ ಬಂದಾಗ ಆ ದೇವರಿಗೂ ಅದೇ ಕಷ್ಟಗಳು ಬಂತು. ಅದನ್ನೇ ದಾವೀದರಸರು, ಪ್ರವಾದಿಗಳು, ಸಾಕ್ಷಿಗಳು ಕೂಡ ಅನುಭವಿಸಿದ್ರು. ಅದಕ್ಕೆ ದೇವರು ಹೇಳಿದ್ದು, ನಿಮಗೆ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳಿದ್ದೇವೆ, ಸಹಿಸಿಕೊಳ್ಳಿರಿ. ನಾನು ಲೋಕವನ್ನು ಜಯಿಸಿದ್ದೇನೆ, ಹಾಗೆ ನೀವು ಕೂಡ ಜಯಿಸಬಹುದು. ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ಆದ್ರಿಂದ ನಿಮ್ಮ ಮೇಲೆ ಅವರಿಗೆ ಕೋಪ ಇದ್ರೆ ನನ್ನ ಮೇಲೆ ಕೋಪ ಇದೆ ಅಂತ ಹೇಳಿ ಯೋಹಾನ 15ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಆ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಈ ಮಾತನ್ನ ಹೇಳಿದ್ರು. ಅದುವೇ ಈಗ 22ನೇ ಕೀರ್ತನೆಯಲ್ಲಿ ಹಿಂದೆ ಕೂಡ ಆಗಾಗ ನಾವು ತಿಳಿದುಕೊಂಡಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 18ನೇ ವಚನ, ಕೀರ್ತನೆಗಳು 22:18, ನನ್ನ ಮೇಲುದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟಿ ಹಾಕುತ್ತಾರೆ ಅಂತೇಳಿ ದಾವೀದರಸನ ಮುಖಾಂತರ ಯೇಸ್ವಾಮಿ ಕೂಡ ತಿಳಿಸಿದ್ರು. ಹೌದು, ಯೇಸ್ವಾಮಿ ಅವರು 3 ವರ್ಷ ಸುವಾರ್ತೆ ಸಾರಿದಾಗ ಏನ್ ಮಾಡಿದ್ರು, ಯಾವ ರೀತಿ ಶಿಕ್ಷೆ ಕೊಟ್ಟರು, ಹಿಡಿದ್ರು, ಬಂಧಿಸಿದ್ರು, ಗಡ್ಡ ಕಿತ್ತರು, ಗುದ್ದಿದ್ರು, ತಲೆಯನ್ನ ಬೋಳ್ಸಿದ್ರು, ಮುಳ್ಳಿನ ಕಿರೀಟವನ್ನ ತೊಡಿಸಿದ್ರು, ಮುಖಕ್ಕೆ ಬಟ್ಟೆಯನ್ನ ಹಾಕಿದ್ರು, ಗುದ್ದಿದ್ರು. ಯಾರು ಗುದ್ದಿದ್ರು ಅಂತ ಹೇಳಿದ್ರು. ಕೈಗೆ ಕೋಲನ್ನ ಕೊಟ್ರು, ಅದೇ ಕೋಲನ್ನು ಮುಳ್ಳಿನ ಕಿರೀಟ, ಅವ್ರ ಕೈಯಿಂದ ಕೋಲನ್ನೇ ತೆಗೆದುಕೊಂಡು ಮುಳ್ಳಿನ ಕಿರೀಟವನ್ನ ತೊಡಿಸಿದ್ರು. ಆಮೇಲೆ 3 ಕಿಲೋಮೀಟರ್ ಜೆರುಸಲೇಮಿಗೂ ಕಲ್ವಾರಿ ಬೆಟ್ಟಕ್ಕೂ ಶಿಲುಬೆಗೇರಿಸುವ ಸ್ಥಳಕ್ಕೂ ಅಲ್ಲಿವರೆಗೆ ಶಿಲುಬೆ ಯಾತ್ರೆಯನ್ನ ಮಾಡಿಸಿದ್ರು. ಚಾಟಿಯಿಂದ ಹೊಡೆದ್ರು, ರಕ್ತ ಚಿಮ್ಮಿಕಿತು. ಅಂತ ಎಲುಬುಗಳೆಲ್ಲ ಕಂಡ್ರು ಕೂಡ, ಆದ್ರೂ ಕೂಡ ಅವರನ್ನು ಪರಿಹಾಸ್ಯ ಮಾಡ್ತಾ ಇದ್ರು. ಇದು ನಿನ್ನೆ ಕೂಡ ನಾವು ಇದನ್ನ ತಿಳಿದುಕೊಂಡಿದ್ದೇವೆ, ಯೇಸ್ವಾಮಿಯ ಜೀವಿತದಲ್ಲಿ ಬಂದಂಥದ್ದು. ಅದು ಮಾತ್ರವಲ್ಲ, ಕಡೆಗೆ ಅವರು ಶಿಲುಬೆಯ ಮೇಲೆ ಏರಿಸಿದಾಗ ಅವರ ನಿಲುವಂಗಿಯನ್ನ ತೆಗೆದು ಅದಕ್ಕೆ ಯಾರಿಗೆ ಬೇಕೆಂಬುದಾಗಿ, ಯಾರ ಪಾಲಿಗೆ ಬರ್ತದೆ ಎಂಬುದಾಗಿ ಚೀಟಿ ಕೂಡ ಹಾಕ್ತಾರೆ ಎಂಬುದಾಗಿ ದಾವೀದರಸನ ಮುಖಾಂತರ ತಿಳಿಸಿದ್ರು ದೇವರು. ಅದುವೇ ನೋಡಿ, ಹೊಸ ಒಡಂಬಡಿಕೆಯಲ್ಲಿ 2025ನೇ ವರ್ಷದ ಹಿಂದೆ ನಡೆದಂತ ಘಟನೆ, ಯೇಸುವಿನ ಶಿಲುಬೆಯ ಮರಣ ಹೇಳಿದ್ದೆಲ್ಲ ಅಲ್ಲಿ ನೆರವೇರಿತು. ಯೇಸ್ವಾಮಿ ಅಂದ್ರೆ ದೇವರ ಆ ಬಟ್ಟೆಗಾಗಿ ಕೂಡ ಚೀಟು ಹಾಕಿದ್ರು, ನಾನಾ ರೀತಿ ಹೀಯಾಳಿಸಿದ್ರು, ಮಾಡಿದ್ರು, ಹೊಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಇದು ನಮ್ಮ ಸಂಸ್ಕೃತದಲ್ಲಿ ಓಂ ವೃಕ್ಷಶೂಲಾಯ ಅರುಥಾಯ ನಮಃ. ಓಂ ಅಂದ್ರೆ ವಾಣಿ ಅಥವಾ ಅಕ್ಷರ, ವೃಕ್ಷ ಅಂದ್ರೆ ಮರ, ಶೂಲ ಅಂದ್ರೆ ಮರಕ್ಕೆ ಜಡಿಯೋದು, ಅರುಥಾಯ ನಮಃ ನಿನಗೆ ನಮಸ್ಕಾರ ಅಂತ. ಇದು ನೋಡುವಾಗ ನಮ್ಮ ಸಾಕ್ಷಾತ್ ಪರಬ್ರಹ್ಮನ ಪ್ರತಿಯೊಂದು ಅವತಾರಗಳು ಅಂತ ಕಾಣ್ತದೆ. ಬೈಬಲಲ್ಲಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಅಂತೇಳಿ ಕಾಣ್ತದೆ. ಇದರ ಬಗ್ಗೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರಿಗೆ ಲೋಕದ ಜನಗಳು ನಾನಾ ರೀತಿ ಹಿಂಸೆಗಳನ್ನು ಕೊಡಬಹುದು, ಈ ರೀತಿ ಸಹಿಸಿಕೊಳ್ಳಬೇಕೆಂದು ಒಂದು ಉದಾಹರಣೆ ಯೇಸುವಿನ ಶಿಲುಬೆಯ ಮರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 19, ಯೆಹೋವನೇ ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ.
ಬೇಗ ಬಂದು ಸಹಾಯ ಮಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದಾವೀದರಸರು ಕೂಡ ಏನ್ ಮಾಡಿದ್ರು ನೋಡಿ, ಅದೇ ಕಷ್ಟದಲ್ಲಿ ಯೆಹೋವನೇ ನನ್ನ ರಕ್ಷಕನೇ, ನೀನಾದರೋ ದೂರವಾಗಿರಬೇಡ, ಬೇಗ ಬಂದು ನನಗೆ ಸಹಾಯ ಮಾಡು. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಕೂಡ ಶಿಲುಬೆಯ ಮೇಲೆ ತೂಗಾಡಿಕೊಂಡು ಇದನ್ನೇ ಹೇಳಿದ್ರು, ದೇವರೇ ನನ್ನನ್ನು ನೀನು ಕೈ ಬಿಡಬೇಡ, ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಎಂಬುದಾಗಿ ಕೂಗಿದ್ರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಆದುಕೊಂಡ ಮೇಲೆ ನಾವು ದೇವರೊಂದಿಗೆ ಜೀವಿಸಲು ಹೊರಟಾಗ ನಮಗೂ ಹೀಗೆ ಬಂದಾಗ ನಾವು ಕೂಡ ದೇವರಲ್ಲಿ ಮೊರೆ ಇಡಬೇಕಾಗ್ತದೆ. ಇತರರಿಂದ ಕಷ್ಟ ಸಂಕಟ ದುಃಖಗಳು ಬಂದಾಗ. ಹಾಗೆ ನನಗೂ ಕೂಡ ಈಗಲೂ ನಾನಾ ರೀತಿಯಲ್ಲಿ ಸಣ್ಣದ ಒಂದು ಸಲ ಅಂತ ಶಿಲುಬೆಯ ಮರಣದ ವಿಷಯಗಳು ಬರಲಿಲ್ಲ, ಅಂತ ಕಷ್ಟಗಳು ಬರಲಿಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಬರ್ತಲೇ ಇವೆ. ಅಂತ ಸಮಯದಲ್ಲಿ ದೇವರಿಗೆ ನಾನು ಮೊರೆ ಇಡುವನಾಗಿದ್ದೇನೆ. ಹಾಗೆ ದೇವರನ್ನು ಹಿಂಬಾಲಿಸುವ ಕಷ್ಟಗಳು ಇತರರಿಂದ ಬಂದಾಗ ನಾವು ದೇವರಿಗೆ ಮೊರೆ ಇಡಬೇಕು ಅಂತ ಇದರ ಅರ್ಥ. 20 ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು, ನನ್ನ ಪ್ರಿಯ ಪ್ರಾಣವು ನಾಯಿಯ ದಶವಾಗದಂತೆ ಕಾಪಾಡು. ಅವರು ಕಡಿಬೇಕು, ಕೊಡಬೇಕು, ಕೊಳ್ಳಬೇಕು, ಚುಚ್ಚಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣ ಅಂದ್ರೆ ನನ್ನ ಪ್ರಾಣ ನಿನ್ನದಾಗಿದೆ. ನಾಯಿಯ ಹಾಗೆ ನಾಯಿಯ ವಶವಾಗದಂತೆ ಕಾಪಾಡು ಅಂದ್ರೆ ನನ್ನ ಶವವನ್ನು ನಾಯಿ ತಿನ್ನದ ಹಾಗೆ ಕಾಪಾಡಪ್ಪ. ಯಾರ ಜೊತೆಲೆ ಆದರೂ ಸಮಾಧಿ ಮಾಡಿಸು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದರಸರು ಕೂಡ ಈ ರೀತಿ ಪ್ರಾರ್ಥಿಸುವವರಾಗಿದ್ದಾರೆ. ಹಾಗೆ ಇವತ್ತು ನಾನು ಕೂಡ ಖಂಡಿತ ಪ್ರತಿ ವಾರದಲ್ಲಿ ಒಂದು ಸಲ ಆದರೂ ಪ್ರಾರ್ಥಿಸುವವನಾಗಿದ್ದೇನೆ. ದೇವರೇ ನನ್ನನ್ನು ಕ್ಷಮಿಸಪ್ಪ, ರಕ್ಷಿಸು, ಜೀವಮಾನದ ಕೊನೆಯವರೆಗೆ ನಿನ್ನ ಸಾಕ್ಷಿಯಾಗಿ ಉಪದೇಶಿಯಾಗಿ ಜೀವಿಸಬೇಕು. ಕೊನೆಯ ಸಮಯದಲ್ಲಿ ಮರಣ ಹೊಂದಿದಾಗ ಯಾರ ಜೊತೆಲಿ ಆದರೂ ಸಮಾಧಿ ಮಾಡಿಸಪ್ಪ ಅಂತೇಳಿ ದಾವೀದರಸರು ಕೂಡ ಪ್ರಾರ್ಥಿಸಿದ್ರು. ಹಾಗೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 21 ಸಿಂಹಗಳ ಬಾಯಿಂದಲೂ ಕಾಡುಕೊಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು, ನನಗೆ ಸದುತ್ತರವನ್ನು ಕೊಟ್ಟಿದ್ದೀಯಲ್ಲ. ಯಾರು ಸಿಂಹಗಳು? ಈ ಕಾಡುಕೊಣಗಳು ದುಷ್ಟರು, ಅನೀತಿವಂತರು, ಕೆಡುಕರು, ಕಡಿಯೋರು, ಕೊಳ್ಳೋರು, ಹಿಂಸೆ ಕೊಡುವವರು ಇವರೇ ಆಗಿದ್ದಾರೆ. ಬಲಾಢ್ಯರು, ಅವರ ಕೈಯಿಂದ ತಪ್ಪಿಸು, ಅದರ ಬಲಾತ್ಕಾರಗಳಿಂದ ಈ ಕೆಟ್ಟವರ ಕೈಯಿಂದ, ದುಷ್ಟರ ಕೈಯಿಂದ ತಪ್ಪಿಸಪ್ಪ ಅಂತೇಳಿ ಪ್ರಾರ್ಥಿಸಿದ್ರು. ಹಾಗೆ ನಾವು ಕೂಡ ಅಂಥವರಿಗೋಸ್ಕರ ನಮಗೆ ಹಿಂಸೆ ಬಂದಾಗ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನನಗೆ ಸದುತ್ತರವನ್ನು ಕೊಟ್ಟಿದ್ದೀಯಲ್ಲ ಅಂತ ಅನೇಕ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಕೂಡ ಈ ಶಿಲುಬೆ ಮೇಲೆ ತೂಗಾಡಿಕೊಂಡು ಕೂಡ ಪ್ರಾರ್ಥಿಸಿದಾಗ, ಅದಕ್ಕೆ ಮೊದಲು ಪ್ರಾರ್ಥಿಸಿದಾಗ ತಂದೆಯಾದ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರೊಂದಿಗೆ ಜೀವಿಸುವಾಗ ನಾವು ನಮ್ಮನ್ನು ದೇವರು ಕರೆದ ಮೇಲೆ ನಮಗೆ ಕೂಡ ಇಂಥ ವಿರೋಧಿಗಳು ತಪ್ಪಿದ್ದಲ್ಲ. ಆಗ ನಾವು ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಖಂಡಿತವಾಗಿ ಉತ್ತರವನ್ನು ಕೊಡ್ತಾರೆ. ಬರುವಂತ ಕಷ್ಟ ಸಂಕಟ ದುಃಖಗಳನ್ನೆಲ್ಲ ನಾವು ಶಾಂತಿಯಿಂದ ಸಮಾಧಾನದಿಂದ ನಾವು ನಡೆಸಿಕೊಂಡು ಮುಂದೆ ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 22ನೇ ವಚನ. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ನೋಡ, ಹಾಗೆ ದೇವರೇ ನನ್ನಲ್ಲಿ ನೀವು ಮಾಡಿದಂತ ಅಥವಾ ಇನ್ನು ಮಾಡುತ್ತಿರುವ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕೆ, ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡುವುದಾದರೆ ಖಂಡಿತವಾಗಿ ಕೊಡ್ತಾರೆ. ನಾನು ನನ್ನ ನಾಮ ಮಹಿಮೆ ನನ್ನ ಸಹೋದರಿಗೆ ತಿಳಿಸುವೆನು ಎಂಬುದಾಗಿ ಯಾರೋ ದಾವೀದರಸರು ಹೇಳಿದ್ರು. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ, ಒಳ್ಳೆಯದನ್ನ ನಾವು ಇತರರಿಗೆ ಸಾಕ್ಷಿ ನುಡಿಯಬೇಕು, ಸುಮ್ಮನೆ ಇಟ್ಟುಕೊಳ್ಳಬಾರದು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಸಭೆಯ ಮಧ್ಯದಲ್ಲಿ ಕೂಡ ನಾನು ನಿಮಗೆ ಸಾಕ್ಷಿ ಕೊಡ್ತೇನೆ, ದೇವರು ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಮಾಡ್ತಲೇ ಇದ್ದಾರೆ ಎಂಬುದಾಗಿ ನಾವು ಸುಮ್ಮನೆ ಇರಬಾರ್ದು. ಇವತ್ತು ಮನೆಯ ಒಳಗಡೆ ಒಂದು ಲೈಟ್ ಎತ್ತರದಲ್ಲಿ ಇದ್ದುಕೊಂಡು ಯಾವ ರೀತಿ ಕತ್ತಲೆ ಕೋಣೆಯಲ್ಲಿ ಬೆಳಕು ಕೊಡ್ತದೋ ಅದೇ ರೀತಿ ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಬೆಳಕನ್ನ, ಪಾಪಗಳಿಂದ ಬಿಡುಗಡೆ ಮಾಡಿದಂಥದನ್ನ, ಮರಣದ ಪಾಶದಿಂದ ಎತ್ತಿದಂತ ಮಾಡಿದ ಪ್ರತಿಯೊಂದು ಅದ್ಭುತ ಕಾರ್ಯವನ್ನ ನಾವು ದೇವರ ಕುರಿತಾಗಿ ಸಾಕ್ಷಿ ಹೇಳಬೇಕು. ಇತರರಿಗೆ ಬೆಳಕಾಗಿ ಜೀವಿಸಬೇಕು. ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಅಂದ್ರೆ ಒಳ್ಳೆತನದಲ್ಲಿ ನಾವು ಜೀವಿಸಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಅನೇಕ ಪಾಪಗಳಿಂದ, ಕೇಡು ಗಂಡಾಂತರದಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಿದ್ರು, ದೇವರ ಸಾಕ್ಷಿಯಾಗಿ ನುಡಿಯುವುದಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 23ನೇ ವಚನ. ಯೆಹೋವನ ಭಕ್ತರೇ ಆತನನ್ನು ಸ್ತುತಿಸಿರಿ,
ಯಾಕೋಬ ವಂಶದವರೇ, ನೀವೆಲ್ಲರೂ ಆತನನ್ನು ಕೊಂಡಾಡಿರಿ. ಇಸ್ರಾಯೇಲ್ ವಂಶದ ನೀವೆಲ್ಲರೂ ಆತನಲ್ಲಿ ಭಯಭಕ್ತವುಳ್ಳವರಾಗಿರಿ. ಯೆಹೋವನ ಭಕ್ತರೇ, ಆತನನ್ನು ಸ್ತುತಿಸಿರಿ. ಈಗ ದೇವರು ಭಕ್ತರನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೊಸ್ತಲನಾದ ಪೌಲನೊಂದು ಮಾತನ್ನ ಹೇಳಿದ್ದಾರೆ. ದೇವರು ಯೇಸು ತನ್ನ ಭಕ್ತರಿಗೆ ರಕ್ಷಿಸಿಕೊಳ್ಳುವ ದಾರಿಯನ್ನ ತೋರಿಸಿಕೊಡ್ತಾನೆ ಎಂಬುದಾಗಿ. ಹಾಗೆ ದೇವರು ಯಾರನ್ನು ಆರಿಸಿಕೊಂಡ್ರು ಅವರಿಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂದಾಗ ತಪ್ಪಿಸಿಕೊಳ್ಳಲು ದೇವರೇ ಆ ಒಂದು ಜ್ಞಾನವನ್ನ ಅವರಿಗೆ ಕೊಡ್ತಾರೆ. ಈ ರೀತಿಯಲ್ಲಿ ತಪ್ಪಿಸಿಕೊಳ್ಳಿರಿ, ಪವಿತ್ರ ಆತ್ಮನ ಮೂಲಕ ನಡೆಸ್ತಾರೆ. ಹಾಗೆ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಕೂಡ ಅವರು ಮಾಡಿರ್ತಾರೆ. ಆಗ ಏನ್ ಮಾಡ್ಬೇಕು? ನಾವು ದೇವರನ್ನ ಸ್ತುತಿಸಬೇಕು, ಕೊಂಡಾಡಬೇಕು. ಸರ್ವ ಸೃಷ್ಟಿಕರ್ತನ ಆತ್ಮ ಸ್ವರೂಪ, ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂತ ನಿಜವಾದ ದೇವರನ್ನ ಅರಿತುಕೊಂಡು ದೇವರನ್ನ ಸ್ತುತಿಸಬೇಕು, ಸುಮ್ಮನೆ ಇರಬಾರದು. ಯಾಕೋಬ ವಂಶದರೆ ನೀವೆಲ್ಲರೂ ಆತನನ್ನು ಕೊಂಡಾಡಿರಿ. ಯಾಕೋಬನ ವಂಶ ಆದ್ರೆ ಯಾವ್ದು? ಇಸ್ರಾಯೇಲ್ ಸಂತಾನ ಅಂದ್ರೆ ದೇವರು ಆದುಕೊಂಡವರ ಸಂತಾನ. ಎಲ್ಲರೂ ದೇವರನ್ನು ಕೊಂಡಾಡಿರಿ, ಯಾರು ಬಾಯಿ ಮುಚ್ಚಿಕೊಂಡಿರಬಾರದು. ದೇವರು ಮಾಡಿದಂತ ಕಾರ್ಯಗಳಿಗಾಗಿ ದೇವರನ್ನು ನಾವು ಸ್ತೋತ್ರ ಸಲ್ಲಿಸಬೇಕು. ಆಗ ಒಂದು ವೇಳೆ ದೇವರು ಏನ್ ಕಾರ್ಯ ಮಾಡಿದ್ರಪ್ಪ ಅಂತ ನೋಡಿ, ಪ್ರತಿ ದಿವಸ ನಮಗೆ ಬೆಳಿಗ್ಗೆ ಪ್ರತಿ ದಿವಸ ಹೊಸ ದಿವಸವನ್ನ ಕೊಡ್ತಾರೆ. ಆ ದಿವಸ ಹೋದಲ್ಲಿ ಬಂದಲ್ಲಿ ಅನ್ನ, ಆಹಾರ, ಊಟ, ಉಪಚಾರ ಎಲ್ಲದರಲ್ಲಿ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾರೆ. ಒಂದು ಕಡೆ ತಪ್ಪಿ ಹೋಗೋದ್ರು ಕೂಡ ಸರಿಯಾಗಿ ನಡೆಸ್ತಾರೆ. ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ. ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ನಡೆಸ್ತಾರೆ, ಜ್ಞಾನವನ್ನ ಕೊಡ್ತಾರೆ. ಸಾಯಂಕಾಲ ಒಳ್ಳೆ ರೀತಿಯೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ಊಟ ಮಾಡಿ ಮಲಗುವ ಹಾಗೆ ಕೂಡ ದೇವರ ಆಶೀರ್ವಾದ ಮಾಡ್ತಾರೆ. ಇದು ಕೂಡ ದೇವರ ಕಾರ್ಯವೇ. ದೇವರ ನಾಮಕ್ಕೆ ಸ್ತೋತ್ರವಾಗಾದ್ರೆ. ಆದ್ರೆ ಎಲ್ಲರೆಲ್ಲ ದೇವರು ಯಾವ ವಂಶರನ್ನು ಯಾರನ್ನ ಕರೆದಿದ್ದಾರೋ, ಸ್ವೀಕಾರ ಮಾಡಿದಾರೋ, ಯಾರಲ್ಲಿ ದೇವರ ಆತ್ಮ ಇದೆಯೋ, ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆಯೋ ಅವರಲ್ಲಿ ಮಾತ್ರ ಈ ಕಾರ್ಯಗಳು ನಡೆಯುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಏನ್ ಮಾಡ್ಬೇಕು? ಆ ವಂಶದವರೆಲ್ಲರೂ ದೇವರನ್ನ ಕೊಂಡಾಡಬೇಕು. ಗಂಡ, ಹೆಂಡತಿ, ಮಕ್ಕಳೆಲ್ಲ ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಅಂತ ಹೇಳುವಂಥದ್ದು ಇದುವೇ ಆಗಿದೆ. ಇಸ್ರಾಯೇಲ ವಂಶಸ್ಥರೇ, ನೀವೆಲ್ಲರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಕೊಂಡಾಡುವುದು ಮಾತ್ರವಲ್ಲ, ಸುಮ್ಮನೆ ನಾಮಕಾವಸ್ಥೆಗೆ ಏನೋ ಪ್ರಾರ್ಥನೆ ಮಾಡಬೇಕು, ಕೂತ್ಕೊಳ್ಬೇಕು, ಹಾಡು ಹಾಡಬೇಕು, ಕೈ ಚಪ್ಪಳೆ ತಟ್ಟಬೇಕು, ವಾಕ್ಯ ಕೇಳಬೇಕು ಅಂತ ಸುಮ್ಮನೆ ಅಲ್ಲ. ಭಯ ಭಕ್ತಿಯಿಂದ ದೇವರಲ್ಲಿ ಸಂಪೂರ್ಣ ಭಯ ಭಕ್ತಿ ಪ್ರೀತಿ ಇಟ್ಟು ನಾವು ಸಂಪೂರ್ಣವಾಗಿ ನಮ್ಮ ಆತ್ಮ ಶರೀರ ಪ್ರಾಣವನ್ನ ದೇವರಿಗೆ ಒಪ್ಪಿಸಿ ಕೊಟ್ಟು ದೃಢವಾದ ನಂಬಿಕೆಯಲ್ಲಿ ದೇವರನ್ನ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ನಾಮಕಾವಸ್ಥೆ ಪ್ರಾರ್ಥನೆ ಅದು ಇದು ಒಂದು ನಡೆಯುವುದಿಲ್ಲ. ದೇವರದನ್ನು ಮೆಚ್ಚುವವರು ಅಲ್ಲ. 24ನೇ ವಚನ. ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ನೋಡಿ, ದೇವರೊಂದಿಗೆ ಜೀವಿಸುವಾಗ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಲ್ಲಿ ಕುಗ್ಗಿ ಹೋಗಿದ್ರೆ, ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಖಂಡಿತವಾಗಿ ದುರವಸ್ಥೆಯನ್ನು ತಿರಸ್ಕಾರ ಮಾಡಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ಅಂಥವ್ರನ್ನ ದೇವರು ಬಿಡುವುದೇ ಇಲ್ಲ, ಮೇಲಕ್ಕೆ ಎತ್ತುತ್ತಾರೆ. ದೇವರು ಅಸಹ್ಯ ಪಡವನೂ ಅಲ್ಲ, ಕುಗ್ಗಿದವ್ರನ್ನ ಸುಮ್ಮನೆ ಬಿಡೋರು ಅಲ್ಲ, ಸರಿಯಾಗಿ ಮೇಲಕ್ಕೆ ಎತ್ತುವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ಅನೇಕ ದೇವರಿಂದ ಆಯ್ಕೆಯಾದ ಜನಗಳಲ್ಲಿ ಕೂಡ ಇದು ನಡೆದು ಹೋಗಿದೆ. ಅನೇಕ ಪ್ರವಾದಿ ಸಾಕ್ಷಿಗಳಲ್ಲಿ ಕೂಡ, ಉದಾಹರಣೆಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಉದಾಹರಣೆಗೆ ಭಕ್ತ ಕನಕದಾಸರು, ಇಂಥ ಕವಿಗಳು ಬೇಕಾದಷ್ಟು ಜನ ಇದ್ದಾರೆ, ದೇವರಿಂದ ಆಯ್ಕೆಗೊಂಡವರು. ಮುಸ್ಲಿಮ್ಸ್ ಅಲ್ಲಿ ಕೂಡ ಇದ್ದಾರೆ. ಹಾಗಂಥವ್ರು ದೇವರು ಯಾರನ್ನು ಕರೆದಿದ್ದಾರೋ ಕುಗ್ಗಿ ಹೋದಾಗ ಅವರನ್ನು ಮೇಲಕ್ಕೆ ಎತ್ತುತ್ತಾರೆ. ಅದಕ್ಕೆ ಅಸಹ್ಯ ಪಡಲಿಲ್ಲ. ದೇವರು ಅಸಹ್ಯ ಪಡುವುದಿಲ್ಲ, ರಕ್ಷಣೆ ಕೊಟ್ಟೇ ಕೊಡುತ್ತಾರೆ. ತನ್ನ ಮುಖವನ್ನು ಅವರಿಗೆ ಮರೆ ಮಾಡಿದವರ ಪ್ರಾರ್ಥನೆಗೆ ಕಿವಿಗೊಟ್ಟನು. ನೋಡಿ, ಅಂಥವ್ರು ಪ್ರಾರ್ಥನೆಗೆ ಮುಖ ತಿರುಗಿಸೋನಲ್ಲ. ಸರಿಯಾಗಿ ಅಂಥವ್ರು ಯಾರು ಭಯ ಭಕ್ತಿಯಿಂದ ಇಟ್ಟು ದೇವರ ಪರವಾಗಿ ಸಾಕ್ಷಿ ಕೊಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಮುಂದೆ ಇಂಥ ಕಷ್ಟ ಸಂಕಟ ದುಃಖ ಬಂದರೂ ವಿಧೇಯರಾಗಿ ಜೀವಿಸ್ತಾ ಹೋಗುತ್ತೀವಿ. ಇತರರಿಂದ ಈ ಕೆಟ್ಟ ಜನಗಳಿಂದ ಅಲ್ಲಿ ನೋವು ಬಂತೋ ಅಂತ ಟೈಮಲ್ಲಿ ಇಂಥವ್ರು ಪ್ರಾರ್ಥಿಸಿದಾಗ ಖಂಡಿತವಾಗಿ ಕಿವಿ ಕೊಡ್ತಾನೆ, ಉತ್ತರವನ್ನು ಕೊಡ್ತಾನೆ. ಲೋಕದ ಕಡೆಯಿಂದ ನೀವು ಪ್ರಾರ್ಥಿಸಿದರು, ನಾನು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವೆನು ಎಂಬುದಾಗಿ ದೇವರೇ ಹೇಳಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿ ದೇವರು ಆದುಕೊಂಡವರಿಗೆ ಎಂಥ ಕಷ್ಟ ಸಂಕಟ ದುಃಖ ಬಂದರೂ ದೇವರು ಕೈ ಬಿಡುವುದಿಲ್ಲ. ಇಂಥ ಸಾಕ್ಷಿಗಳು ಕೂಡ ಅನೇಕ ಇದ್ದಾವೆ. ದೇವರ ನಮಗೆ ಸ್ತೋತ್ರ. 25. ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು, ನನ್ನ ಹರಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು. ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು. ಮಹಾದೊಡ್ಡ ಸಭೆಯಲ್ಲಿ ಕೂಡ
ದೇವರು ನನ್ನ ಜೀವಿತಲಿಂತ ಮಾಡಿದ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆಂಬುದಾಗಿ ಎಲ್ಲರ ಮುಂದೆ ಅದನ್ನು ಹಾಡಿ ಹೊಗಳುತ್ತಾ ಸ್ತೋತ್ರ ಮಾಡೋದು. ಅದಕ್ಕೆ ಯಾರ ಆಧಾರ ಯಾರಾಗಿದ್ದಾರೆ? ದೇವರೇ. ಆ ಒಂದು ಅವಕಾಶವನ್ನು ಕೂಡ ಕೊಡೋರು ದೇವರಾಗಿದ್ದಾರೆ. ಸಾಕ್ಷಿ ನುಡಿಯುವಂಥದ್ದು, ಮಹಾಸಭೆಯಲ್ಲಿ ಕೊಂಡಾಡುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು, ಸಣ್ಣ ಸಭೆಯಾಗಲಿ ದೊಡ್ಡ ಸಭೆಯಾಗಲಿ ಅಲ್ಲಿ ಅದಕ್ಕೆ ಆಧಾರ ದೇವರಾಗಿದ್ದಾರೆ. ಆಗ ದೇವರಿಗೆ ಮಹಿಮೆಯಾಗುತ್ತದೆ. ಹಾಗೆ ನಾವು ಸುಮ್ಮನೆ ಇರಬಾರ್ದು, ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರ ಸಾಕ್ಷಿಯನ್ನ ನುಡಿತಾ ಇರಬೇಕು. ನನ್ನ ಹರಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು. ಹರಕೆ ಏನು? ಹರಕೆ ಆದ್ರೆ ಮುಂದೆ ಹರಕೆ ಅಂದ್ರೆ ದೇವರಿಗೆ ಸ್ತುತಿ ಸ್ತೋತ್ರ. ದೇವರೇ, ನನ್ನ ಜೀವಿತದಲ್ಲಿ ಇಂಥ ಕಾರ್ಯಗಳು ಬಂದು ಹೋಗಿದೆ, ನನ್ನ ರಕ್ಷಿಸಪ್ಪ, ತಪ್ಪಿಸು, ಕಾಪಾಡು. ಎಲ್ಲರ ಮುಂದೆ ನಾನು ಸಾಕ್ಷಿ ಕೊಡ್ತೇನೆ, ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇನೆ, ಮಹಾಸಭೆಯಲ್ಲಿ ಕೂಡ ಕೂಗಿ ಕೂಗಿ ಹೇಳ್ತೇನೆ ಎಂಬ ಹರಕೆ. ಹಾಗೆ ಅದನ್ನು ನಾನು ಸಲ್ಲಿಸ್ತೇನೆ, ಎಲ್ಲರಿಗೂ ಸಾಕ್ಷಿ ಹೇಳ್ತೇನೆ, ನನ್ನ ಜೀವಿತದಲ್ಲಿ ಕಾರ್ಯಗಳನ್ನು ನೀನು ಮಾಡಪ್ಪ ಅಂತೇಳಿ ದೇವರಿಗೆ ಮೆಚ್ಚುಗೆಯಾದಂಥ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ನಾವು ಆ ರೀತಿ ದೇವ್ರ ಕಾರ್ಯ ಮಾಡ್ತಾರೆ. ಆಗ ಇದುವೇ ಇವತ್ತು ನಮ್ಮ ಹರಕೆ ಆಗಿದೆ. ಯಾವುದು? ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದು, ಎಲ್ಲರ ಮುಂದೆ ಸಾಕ್ಷಿ ಕೊಡುವಂಥದ್ದು. ಮತ್ತೆ ಪ್ರಾಣಿ ಬಲಿ, ತೆಂಗಿನಕಾಯಿ, ಬಾಳೆಹಣ್ಣು, ಊದುಗಡ್ಡಿ, ಕರ್ಪೂರ, ಸಾಂಬ್ರಾಣಿ, ಚಿನ್ನ, ಬೆಳ್ಳಿ, ಮೇಕೆ, ಕುರಿ, ದನ ಇದು ಯಾವುದು ದೇವರಿಗೆ ಬೇಕಾಗಿಲ್ಲ. ದೇವರು ನಮಗೆ ಇದು ಒಂದು ವರ್ಗದ ಜನರು ಮೋಸ ಮಾಡಿ ನಾನಾ ತರದ ವಂಚನೆ ಮಾಡಿ ಜನಗಳನ್ನ ಹಾಳು ಮಾಡಿಕೊಂಡು ಇವತ್ತು ಏನ್ ಮಾಡಿದ್ದಾರೆ, ಅವರ ಒಂದು ಸ್ವಾರ್ಥ ಜೀವನ ಹೊಟ್ಟೆ ತುಂಬಿಸಕ್ಕಾಗಿ ದಾರಿ. ಆದ್ರೆ ನಿಜವಾಗಿ ದೇವರಿಗೆ ಯಾವುದು ಬೇಕಾಗಿಲ್ಲ. ಸ್ತುತಿ ಸ್ತೋತ್ರ ಮಾತ್ರ ಯಜ್ಞ. ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು, ನಮಸ್ಕಾರ ಹೇಳುವಂಥದ್ದು, ಧನ್ಯವಾದ ಕೃತಜ್ಞತೆ ಹೇಳುವಂಥದ್ದು, ಇತರರಿಗೆ ದೇವರ ಪರವಾಗಿ ಸಾಕ್ಷಿ ಕೊಡುವಂಥದ್ದು. ಯಾವ ದೇವರು? ಸರ್ವ ಸೃಷ್ಟಿಕರ್ತನಾದ ರೂಪ ಇಲ್ಲದಂತ ದೇವರು. ದೇವರ ನಾಮ ಇಪ್ಪತ್ತಾರನೇ ವಚನ. ದೀನರು ಉಂಡು ತೃಪ್ತರಾಗುವರು, ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ. ದೀನರು ಉಂಡು ತೃಪ್ತರಾಗುವರು. ನೋಡಿ, ದೇವರೊಂದಿಗೆ ಜೀವಿಸಲು ಹೊರಟಾಗ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಏನೇ ಬಂದರೂ ದೇವರವರಿಗೆ ಕೊರತೆ ಮಾಡೋನಲ್ಲ. ಅನುದಿನದ ಆಹಾರವನ್ನ ಕೊಟ್ಟೇ ಕೊಡ್ತಾರೆ. ಸಮಯಕ್ಕೆ ಸರಿಯಾಗಿ ಒಂದು ವೇಳೆ ಒಂದು ದಿವಸಕ್ಕೆ ಒಂದೇ ಊಟ ಸಿಕ್ಬೋದು, ಅಥವಾ 2 ಊಟನೇ ಸಿಕ್ಬೋದು, 3 ಊಟನೇ ಸಿಕ್ಬೋದು, ಹೊಟ್ಟೆ ತುಂಬಾ ನಾನಾ ತರದ್ದು ಸಿಕ್ಕಬಹುದು. ಆ ದೇವರ ಹಿಂದೆ ಹೋಗುವವರಿಗೆ ಏನೇನು ಬೇಕೋ ಅವರು ಉಂಡು ಸಂತೋಷವಾಗಿರ್ತಾರೆ. ಅವರು ಭಿಕ್ಷೆ ಬೇಡುವಂತ ಅವಶ್ಯಕತೆ ಇಲ್ಲ, ಇನ್ನೊಬ್ರ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ, ಭಿಕ್ಷೆ ಬೇಡಿ ತಿನ್ನುವಂತ ಅವಶ್ಯಕತೆ ಇಲ್ಲ. ದೇವರು ಯಾರ ಮುಖಾಂತರ ಹೇಗೆ ಸಹಾಯ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಅದ್ಭುತವಾಗಿ ದೇವರ ನಾಮಕ್ಕೆ ಸ್ತೋತ್ರ. ಇವು ಕೂಡ ನನ್ನ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ಗ್ರಂಥದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಎಲ್ಲ ವಿಷಯಗಳು ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿವರೆಗೆ ಶಿಲುಬೆ ಮರಣ ಒಂದು ಬಿಟ್ಟು, ದೇವರಿಗಾಗಿ ಪೆಟ್ಟು ತಿನ್ನೋದು ಒಂದು ಬಿಟ್ಟು, ಬಾಕಿ ಎಲ್ಲಾ ವಿಷಯಗಳು ನನಗೆ ನಡೆದು ಹೋಯ್ತು. ಆದ್ರೂ ಏನಾಯ್ತು, ಒಂದು ಸಲ ಉಪವಾಸ ಬಿದ್ದಂತ ದಿವಸಗಳಿದೆ, ಬಹಳ ಕಷ್ಟಗಳಿದ್ದಂತ ದಿವಸಗಳಿವೆ. ಆ ದಿವಸ ಅದನ್ನ ಸಹಿಸಿಕೊಳ್ಳಲು ಬೇಕಾದಂತ ವಿಶೇಷವಾದ ಶಕ್ತಿಯನ್ನು, ಜ್ಞಾನವನ್ನು ಕೂಡ ದೇವರು ಕೊಟ್ಟರು. ಆ ಸಾಕ್ಷಿ ಹೇಳಕ್ ಹೋದ್ರೆ ಬಹಳ ಸಮಯ ಬೇಕಾಗ್ತದೆ. ಅದು ಏನೇ ಇರ್ಲಿ. ಆಮೇಲೆ ಈ ಕೂಡ ಏನು ನನಗೆ ಊಟ ಬೇಕು, ಏನ್ ತಿನ್ನಕ್ಕೆ ಆಸೆ ಆಗ್ತದೋ ಅದು ಖಂಡಿತವಾಗಿ ದೇವರು ಇತರರ ಮೂಲಕ ನನಗೆ ಸಂತೋಷವಾಗಿ ಕೊಡುವರಾಗಿದ್ದಾರೆ. ಹೊಟ್ಟೆ ತುಂಬ ತಿಂದು ಇವತ್ತು ನಾನು ಜೀವಿಸುವಂತ ಒಂದು ಅವಕಾಶವನ್ನು ಕೂಡ ದೇವರು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ಆಗ ನೋಡಿ, ದೇವರಿಂದ ಆಯ್ಕೆಯಾದರೂ ಕೂಡ ಅಯ್ಯೋ ದೇವರು ನನ್ನನ್ನು ಕೈ ಬಿಡ್ಲಿಲ್ಲಪ್ಪ, ನನಗೆ ಎಲ್ಲಾ ರೀತಿಯಲ್ಲಿಯೂ ಆಸ್ಪತ್ರೆಗೂ, ಬಟ್ಟೆ ಬರಿಗೂ, ಊಟಕ್ಕೂ, ಹೋಗುವಲ್ಲಿ ಬರುವಲ್ಲಿಗೂ ಕೂಡ ದೇವರು ನನಗೆ ಏನು ಕಡಿಮೆ ಮಾಡಲಿಲ್ಲ ಅಂತೇಳಿ ದೇವರ ಭಕ್ತರು, ದೇವರು ಯಾರನ್ನು ಕರೆದಿದ್ದಾರೋ, ಯಾರಲ್ಲಿ ದೇವರ ಪ್ರೀತಿ ಇದೆಯೋ ಅಂಥವರೆಲ್ಲರೂ ದೇವರ ಪರವಾಗಿ ಸಾಕ್ಷಿ ಕೊಡ್ತಾರೆ, ಕೊಂಡಾಡ್ತಾರೆ. ಆದ್ರೆ ಇವತ್ತು ದಗ ಮೋಸ ಮಾಡಿಕೊಂಡು, ಸೈಟ್ ಮಾಡಿಕೊಂಡು, ಮನೆ ಮಾಡಿಕೊಂಡು, ದೊಡ್ಡ ದೊಡ್ಡ ಗಾಡಿ ತಗೊಂಡು ಪ್ರೀತಿ ಮಾಡೋದು, ನಾನಾ ರೀತಿಯಲ್ಲಿ ಉಂಡು ತಿಂದು ತೇಗಿದವರು, ದೇವರ ಹೆಸರು ಹೇಳಿಕೊಂಡು ಆಶ್ರಮ ಓಪನ್ ಮಾಡಿಕೊಂಡು, ಸ್ಕೂಲ್ ಓಪನ್ ಮಾಡಿಕೊಂಡು, ಆಸ್ಪತ್ರೆಗಳನ್ನ ಓಪನ್ ಮಾಡಿಕೊಂಡು, ವ್ಯಾಪಾರ ಮಾಡಿಕೊಂಡು, ಈ ರೀತಿಯಲ್ಲಿ ಅನ್ಯಾಯ ಮಾಡಿ ಬಡ್ಡಿಗೆ ಹಣ ಕೊಟ್ಟು ನಾನಾ ರೀತಿಯಲ್ಲಿ ಇನ್ನೊಬ್ಬರನ್ನ ಸುಲಿಗೆ ಮಾಡಿಕೊಂಡು, ಬ್ರೋಕರ್ ಎಸ್ಟೇಟ್, ರಿಯಲ್ ಎಸ್ಟೇಟ್ಗಳನ್ನ ಮಾಡಿಕೊಂಡು ಇವತ್ತು ಐಶ್ವರ್ಯವಂತರಾದವರು ಕೊಂಡಾಡುವುದು ದೇವರು ಮೆಚ್ಚುವುದಿಲ್ಲ.
ದೇವರು ದೇವರ ರೀತಿಯಲ್ಲಿ ವಾಕ್ಯದ ಪ್ರಕಾರ ಯಾರು ಜೀವಿಸಿಕೊಂಡು ಲೋಕದ ವಿಷಯಗಳಿಗೊಂದು ಚೂರು ಆಸೆ ಪಡದೆ ಇವತ್ತು ಅದರಲ್ಲಿ ಸಂತೋಷವಾಗಿದ್ದಾರೋ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಅವರೆಲ್ಲರೂ ನಿಜವಾಗಿ ದೇವರನ್ನ ಕೊಂಡಾಡುವವರಾಗಿದ್ದಾರೆ. ಆ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳೋರಾಗಿದ್ದಾರೆ. ಯೋಹನ 4ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಅದೇ ಮಾತನ್ನು ಹೇಳಿದರೆ, ದೇವರು ಆತ್ಮ ಸ್ವರೂಪನು, ಆತನ ಸತ್ಯಕ್ಕೆ ಅನುಗುಣವಾಗಿ ಯಾರು ಆರಾಧಿಸ್ತಾರೋ ಆ ಪ್ರಾರ್ಥನೆ ಮಾತ್ರ ದೇವರು ಕೇಳ್ತಾರಂತೆ. ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಖಂಡಿತವಾಗಿ ದೇವರು ಪ್ರಾರ್ಥನೆಯನ್ನ ಕೇಳುವುದಿಲ್ಲ, ಉತ್ತರ ಸಿಕ್ಕುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ. ನೋಡಿ, ಅಂಥವ್ರು ಏನ್ ಮಾಡ್ತಾರೆ, ಅವರ ಆತ್ಮ ಯಾವಾಗಲೂ ಶಾಂತಿ ಸಮಾಧಾನದಿಂದ ನಗುತ್ತಾ ಜೀವಿಸ್ತಾ ಇರ್ತಾರೆ. ಅವರ ಮುಖದಲ್ಲಿ ಒಂದು ಕಳೆ ಇರ್ತದೆ, ನಡೆ ನುಡಿ ಕ್ರಿಯೆಗಳೇ ಬದಲಾಗಿರ್ತದೆ. ಎಲ್ಲವರಲ್ಲಿದಾಗಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 22ನೇ ವಚನ 22-27. ಭೂಮಂಡಲದವರೆಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ನಮ್ಮ ಒಂದು ನಡೆ ನುಡಿ ಕ್ರಿಯೆ ಬದಲಾದ್ರೆ ಖಂಡಿತವಾಗಿ ದೇವರ ಭೂಮಂಡಲದ ಎಲ್ಲರೂ ಎಚ್ಚರಗೊಳ್ತಾರೆ. ಆದ್ರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಂದ್ರೆ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ, ಯಾರು ದೇವರಿಗೆ ಬೇಕೋ ಅಂಥವ್ರನ್ನ ಮಾತ್ರ ದೇವರು ಬದಲಾಯಿಸ್ತಾರೆ, ಪ್ರೀತಿಸ್ತಾರೆ. ಅವರ ನಡೆ ನುಡಿ ಕ್ರಿಯೆಯನ್ನು ದೇವರಿಗೆ ತಕ್ಕಂತೆ ನಡೆಸಿಕೊಳ್ಳುವವರಾಗಿದ್ದಾರೆ. ಬೇಕಾದವರನ್ನು ಮಾತ್ರ ಆರಿಸಿಕೊಳ್ಳುತ್ತಾರೆ, ಎಲ್ಲರನ್ನ ಆರಿಸಿಕೊಳ್ಳುವುದಿಲ್ಲ. ಅದಕ್ಕಾಗಿ ದೇವರು ಇಂಥವ್ರನ್ನ ಏನ್ ಮಾಡ್ತಾರೆ, ಇವತ್ತು ಕೆಲವರನ್ನ ಸಾಕ್ಷಿಗಳನ್ನಾಗಿ ಮಾರ್ಪಡಿಸ್ತಾರೆ. ಇದುವೇ ಯೆರೆಮೀಯನಿಗೆ ಕೂಡ ದೇವರು ಹೇಳಿದ ಯೆರೆಮೀಯ 1ನೇ ಅಧ್ಯಾಯ 1-5 ಓದುವಾಗ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮೊದಲೇ ನಿನ್ನನ್ನು ನನಗೆ ಪರಿಚಯವಿದೆ. ನಾನು ಕಳಿಸಿದಲ್ಲಿಗೆ ನೀನು ಹೋಗಲೇಬೇಕು, ನುಡಿಯಲು ಹೇಳುವುದನ್ನು ನುಡಿಯಲೇಬೇಕು. ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನ ಇಟ್ಟಿದ್ದೇನೆ ಎಂಬುದಾಗಿ ಅವರ ಅಂಜಬೇಡ, ಹೆದರಬೇಡ. ಎಸ್ಕೇಲನಿಗೂ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಎಲ್ಲರಿಗೂ ಈ ಮಾತನ್ನ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾರ್ಯಾರ ಬಳಿಗೆ ಕಳಿಸ್ಬೇಕು ಅವರ ಬಳಿಗೆ ಮಾತ್ರ. ಉದಾಹರಣೆಗೆ ಇಸ್ರಾಯೇಲರಲ್ಲಿ ಎಷ್ಟೋ ವಿಧವೆಯರಿದ್ರು, ಒಂದೇ ಒಂದು ವಿಧವೆ ಬಳಿಗೆ ಮಾತ್ರ ದೇವರು ಎಲಿಯನನ್ನು ಕಳಿಸಿದ್ರು. ಎಷ್ಟೋ ಕುಷ್ಠರೋಗಿಗಳಿದ್ರು, ಒಂದೇ ಒಂದು ಕುಷ್ಠರೋಗಿ ಹತ್ರ ಮಾತ್ರ ದೇವರು ಏನ್ ಮಾಡಿದ್ರು, ಎಲೀಷನನ್ನ ಕಳಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬೇಕಾದವರನ್ನು ಮಾತ್ರ ಆರಿಸಿಕೊಳ್ತಾರೆ. ಈಗ ಉದಾಹರಣೆಗೆ ಇಸಾಕನಿಗೆ 2 ಮಕ್ಕಳು, ಏಸಾವ ಮತ್ತು ಯಾಕೋಬನನ್ನು ಅವನನ್ನು ಮಾತ್ರ ಆರಿಸಿಕೊಂಡು ಏಸಾವನನ್ನ ತಳ್ಳಿ ಬಿಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾಕೋಬನ 3 ಮಕ್ಕಳು ನೋಡಿ, ಅದರಲ್ಲಿ ಕೊನೆಯದಾಗಿ 3ನೇ ಮಗ ಸೇತು ಅಂದ್ರೆ ದೇವರಿಂದ ಆರಿಸಲ್ಪಟ್ಟವನು. ಆ ಒಂದು ಮಗುವಿನ ಮೂಲಕ ಇವತ್ತು ಬ್ರಾಹ್ಮಣ ಸಂತಾನ ಆಗಿ ಇಸ್ರಾಯೇಲ್ ಸಂತಾನ ಬರಕ್ಕೆ ಕಾರಣವಾಯಿತು. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ಕೂಡ ಯಾರ್ಯಾರು ಬೇಕೋ ಅವರನ್ನು ಮಾತ್ರ ದೇವರು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಕರೆಯುವವರಾಗಿದ್ದಾರೆ. ಅಂತವ್ರು ಮಾತ್ರ ತಿರುಗಿಕೊಳ್ಳುತ್ತಾರೆ. ಅದರಲ್ಲಿ ಭೂಮಂಡಲದೆಲ್ಲವರು ಎಚ್ಚರಗೊಂಡು ಅವನ ಕಡೆಗೆ ತಿರುಗಿಕೊಳ್ಳುವರು. ದೇವರಿಗೆ ಬೇಕಾದವರು ಮಾತ್ರ, ದೇವರು ಯಾರನ್ನ ಆ ಭೂಮಂಡಲದಲ್ಲಿ ಆರಿಸಿಕೊಳ್ಬೇಕೋ ಅವರನ್ನು ಮಾತ್ರ. ಯೆಹೋವನೇ, ಎಲ್ಲ ಜನಾಂಗಗಳವರು ನಿನಗೆ ಅಡ್ಡ ಬೀಳುವರು. ಕೊನೆಯ ಒಂದು ದಿವಸ ಎಚ್ಚರಗೊಳ್ತಾರೆ. ಅವರು ಮೊತ್ತ ಮೊದಲು ಅವರ ಈ ಲೋಕದ ವಿಷಯವನ್ನು ಬಿಟ್ಟು ಬರೋದಿಲ್ಲ. ಆಮೇಲೆ ಭೂಲೋಕಕ್ಕೂ ಬಹಳ ಕಷ್ಟ ಸಂಕಟ ಶಿಕ್ಷೆ ಬಂದಾಗ, ಎಲ್ಲವೂ ಸರ್ವನಾಶ ಆಗ್ತಾ ಹೋದಾಗ ಆ ದಿವಸ ಏನ್ ಮಾಡ್ತಾರೆ, ಎಲ್ಲರೂ ಅಡ್ಡ ಬೀಳ್ತಾರೆ. ದೇವರೇ ನೀನಪ್ಪ ಅಂತ ವಿಗ್ರಹಗಳೆಲ್ಲ ನಾಶ, ದೇವಸ್ಥಾನ ಮಸೀದಿ ಮಂದಿರ ಪ್ರತಿ ಒಂದು ಎಲ್ಲವೂ ನಾಶವಾಗಿ ಹೋಗ್ತದೆ. ಯಾಕೆಂದ್ರೆ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಆದ್ರೆ ಇವತ್ತು ನಾನಾ ರೀತಿ ದುರಾಶೆಗಳಿಗೋಸ್ಕರ ಏನೇನೋ ಮಾಡ್ತಾರೆ. ಅದು ಹಿಂದೆ ಕೂಡ ಬಹಳ ಸಲ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಅದ್ರಲ್ಲಿ ಒಂದು ದಿವಸ ಇದೆ, ಯಾವುದು ಬೇಡ ಅಂತೇಳಿ ಕಡೆಗೆ ಎಲ್ಲರೂ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಅಂದ್ರೆ ಪರಮಾತ್ಮ ಭಗವಂತನಿಗೆ ಅಡ್ಡ ಬೀಳುವ ದಿವಸ ಬರುತ್ತದೆ. ಆದ್ರೆ ಮೊದಲು ದೇವರು ಈಗ ನಮಗೆ ವಿಶೇಷವಾಗಿ ತಿಳಿಸುವುದು ದೇವರ ಪ್ರೀತಿಯಾಗಿದೆ. ನನ್ನ ಮಾತನ್ನ ಕೇಳಿ ನೀವು ನಡೆಯಿರಪ್ಪ, ನಾನು ಇಂಥವನು ದೇವರು, ಇತರರಿಗೆ ಸಾಕ್ಷಿ ನುಡಿಯಿರಿ ಅಂತ. ಇದುವೇ ಪ್ರವಾದಿಗಳ ಮುಖಾಂತರ ಸಾಕ್ಷಿಗಳ ಮುಖಾಂತರ ದೇವರು ಮಾಡಿದಂತ ಕೆಲಸ. ಆಗ ನಾವು ಬಹಳ ಎಚ್ಚರವಾಗಿರಬೇಕು. 28ನೇ ವಚನ, ರಾಜ್ಯ
ರಾಜ್ಯವು ಯೆಹೋವನದೇ. ನೋಡಿ, ಪ್ರತಿ ಒಂದು ದೇವರದ್ದೇ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯನ್ನ ನೋಡಿದಾಗ ಭೂಮಿಯನ್ನು, ಆಕಾಶವನ್ನು, ಅದರಲ್ಲಿ ಇರುವುದು ಎಲ್ಲವನ್ನ, ಕೆಳಗಿರುವುದಂತೂ, ಭೂಮಿಯ ಮೇಲೆ ಇರುವುದಂತೂ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ಆಕಾಶ, ಪ್ರತಿ ಒಂದು ದೇವರದ್ದೇ. ಅದರಲ್ಲಿತ್ತು ಗ್ರಾಮ, ತಾಲೂಕು, ಜಿಲ್ಲೆಗಳು, ರಾಜ್ಯಗಳು, ರಾಷ್ಟ್ರಗಳು, ಪ್ರತಿಯೊಂದು ಯಾರಿಂದ ನೇಮಕವಾಯಿತು? ದೇವರಿಂದ ನೇಮಕವಾಯಿತು. ಆದ್ರಿಂದ ಈ ಲೋಕದ ಜನಗಳು ಎಷ್ಟೇ ಅನ್ಯಾಯ ಮಾಡಬಹುದು, ಏನೇ ಮಾಡಬಹುದು, ರಾಜಕಾರಣಿಗಳು ಇವತ್ತು ಏನೇನು ಮಾಡ್ತಾರೆ ಅಂತ ಗೊತ್ತಿದೆ, ಅರಸರುಗಳು ಕೂಡ ಏನೇನು ಮಾಡ್ತಾರೆ ಅಂತ ಗೊತ್ತಿದೆ. ಇವತ್ತು ಏನೇ ಮಾಡಿದ್ರು ದೇವರಿಂದಲೇ ಸರಿಯಾದ ತೀರ್ಪು ಬರುವುದು. ದೇವರು ತಕ್ಕ ಸಮಯಕ್ಕೆ ಸರಿಯಾದ ತೀರ್ಪು ಕೊಡುವವನಾಗಿದ್ದಾನೆ, ಯಾರನ್ನು ಬಿಡುವುದಿಲ್ಲ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ಅಪೊಸ್ತಲರು ಹೇಳಿದ್ದಾರೆ, ದೇವರು ಪಕ್ಷಪಾತಿಯಲ್ಲ ಅಂತೇಳಿ. ಧರ್ಮೋಪದೇಶ ಕಾಂಡದಲ್ಲಿ ದೇವರು ಲಂಚಕ್ಕೆ ಉಳಿಯೋನಲ್ಲ, ಮುಖ ನೋಡಿ ತೀರ್ಪು ಕೊಡುವವನಲ್ಲ. ಅದುವೇ ಇವತ್ತು ಒಂದೊಂದು ರಾಷ್ಟ್ರಗಳಲ್ಲಿ ಅರಸರುಗಳಿಗೆ, ಮಿನಿಸ್ಟ್ರಿಗಳಿಗೆ, ಅವರಿಗೆ ಇವರಿಗೆ ಯುದ್ಧಗಳು, ಹೆಣಗಳು ಬೀಳುವಂತದ್ದು. ನೋಡಿ, ಒಂದೊಂದು ಅರಸರುಗಳನ್ನ ಇನ್ನೊಂದು ರಾಷ್ಟ್ರದ ಅರಸರುಗಳು ಏನ್ ಮಾಡ್ತಾರೆ? ಕೊಂದು ಹಾಕ್ತಾರೆ, ತಗೊಂಡೋಗಿ ಬಾಂಬ್ ಹಾಕ್ತಾರೆ, ಕೊಲ್ತಾರೆ. ನಾನಾ ರೀತಿ ಶಿಕ್ಷೆಗಳು ಬರುವಂತದ್ದು. ಇದೇ ಕಾರಣ. ಇಡೀ ಭೂಲೋಕವೇ ದೇವರದ್ದಾಗಿದೆ. ಆಗ ದೇವರ ಮಾತನ್ನ ಕೇಳಿ ನಡೆದಾಗ ಮಾತ್ರ ಅಲ್ಲಿ ಶಾಂತಿ, ಸಮಾಧಾನ. ಆದ್ರೆ ಇವತ್ತು ಇಲ್ಲ. ಇವತ್ತು ಇಡೀ ಲೋಕದ ಜನರು ಸೈತಾನನೇ ಇವತ್ತು ಅದನ್ನು ನಡೆಸ್ತಾ ಇದ್ದಾನೆ. ಎಲ್ಲ ಸೈತಾನನ ಕಡೆಗೆ ಹೋಗೊಟ್ಟವರು ಆಗಿದ್ದಾರೆ, ಮನಸ್ಸು ಕೊಡುವವರು ಆಗಿದ್ದಾರೆ. ಅದರ ಮಧ್ಯದಲ್ಲಿ ದೇವರು ಯಾರ್ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ಅದಕ್ಕೆ ಹೇಳಿದ್ದು, ರಾಜ್ಯವು ಯೆಹೋವನದೇ, ಪ್ರತಿ ಒಂದು ದೇವರದ್ದೇ. ನನ್ನದು ಅಂತ ಹೇಳಕ್ಕೆ ರಾತ್ರಿ ಬೆಳಿಗ್ಗೆ ಮಾಡೋದು ಯಾರಾಗಿದೆ? ದೇವರಾಗಿದ್ದಾರೆ. ಮೇಲೆ ಮಳೆ ಬೀಳದಿದ್ರೆ ಯಾವ್ದು ಇರ್ತದೆ? ಸೂರ್ಯನ ಬೆಳಕಿಲ್ಲದ್ರೆ ಯಾವ್ದಾಗ್ತದೆ? ಆಗ ಇದರಿಂದಾಗಿ ತಾನೇ ನಾನು ನನ್ನದು ತೇಳುವಂಥದ್ದು. ಇದು ಇಲ್ಲ ಇದ್ರೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವ್ರು ಎಷ್ಟೇ ಕೆಜಿ ಕಟ್ಲೆ, ಟನ್ ಕಟ್ಲೆ ಬಂಗಾರ ಇಟ್ಟುಕೊಳ್ಳಿ, ಕೋಟಿ ಹಣ ಇರ್ಲಿ, ಆದ್ರೆ ಇದೆಲ್ಲ ಯಾರಿಂದ? ದೇವರಿಂದ. ಆಗ ದೇವರಲ್ಲಿದ್ದ ಬದುಕಲು ಹೇಗೆ ಸಾಧ್ಯ? ಆದ್ರೆ ಎಲ್ಲರಿಗೂ ನನ್ನ ಜ್ಞಾನವನ್ನ ಕೊಡೋದಿಲ್ಲ. ನನ್ನ ಜ್ಞಾನವನ್ನು ಮಕ್ಕಳಂತ ಮನಸ್ಸುಳ್ಳವರಿಗೆ ಮಾತ್ರ ನನ್ನ ಜ್ಞಾನವನ್ನ ಕೊಡ್ತೇನೆ, ಎಲ್ಲರಿಗೂ ನನ್ನ ಜ್ಞಾನವನ್ನ ಕೊಡುವುದಿಲ್ಲ ಎಂಬುದಾಗಿ ಕೂಡ ದೇವರೊಂದು ಮಾತನ್ನ ಹೇಳಿದ್ದಾರೆ. ಇದನ್ನು ತಿಳಿದುಕೊಳ್ಳಕ್ಕೆ ಅವರು ಎಂತಹ ದೇವಮಾನವರಾಗ್ಲಿ, ಯಾರಾಗ್ಲಿ, ಎಲ್ಲರಿಗೂ ಸಾಧ್ಯವೇ ಇಲ್ಲ. ಯಾರಿಗೆ ವಿಶೇಷವಾದ ಜ್ಞಾನವನ್ನ ಕೊಡಬೇಕು ಅವರಿಗೆ ಕೊಡ್ತಾರೆ, ಯಾರನ್ನ ನಡೆಸಬೇಕು ಅವರನ್ನೇ ನಡೆಸ್ತಾರೆ, ಯಾರನ್ನು ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾಡ್ತಾರೆ ಅವರನ್ನೇ ಮಾಡ್ತಾರೆ ದೇವರು. ಅದಕ್ಕೆ ಹೇಳಿದ್ರು, ರಾಜ್ಯವು ಯೆಹೋವನದೇ, ಎಲ್ಲವೂ ದೇವರದ್ದೇ. ಆದ್ರಿಂದ ನಾವು ಪ್ರತಿ ಒಂದಕ್ಕೂ ದೇವರು ಮಾಡುತ್ತಿರುವ ಉಪಕಾರಗಳಿಗಾಗಿ, ನಮಗೆ ತಿಳಿಸ್ತಾ ಇರುವುದಕ್ಕಾಗಿ ನಾವು ದೇವರಿಗೊಂದು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ಮುಂದೆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಜನಾಂಗಗಳಿಗೂ ಆತನೇ ಒಡೆಯನು. ಎಲ್ಲ ಜನಾಂಗ, ಇಡೀ ಭೂಲೋಕದಲ್ಲಿರುವ ಎಲ್ಲ ಜನಾಂಗಗಳಿಗೆ ಅವನು ಆ ಜಾತಿ ಈ ಜಾತಿ ಅವನು ಅಂತ ಹೇಳಿಕೊಂಡು ದೇವರನ್ನು ಅರಿತವರು ಅರಿಯದವರಿಗೂ ಪ್ರತಿಯೊಬ್ಬರಿಗೂ ಒಡೆಯ ಯಾರು? ದೇವರು. ಕಾರಣ, ಆದಿ ಕಾಲದಲ್ಲಿ ಸೃಷ್ಟಿ ಮಾಡುವಾಗ 6ನೇ ದಿವಸದಲ್ಲಿ ಒಂದು ಗಂಡನ್ನು ಸೃಷ್ಟಿ ಮಾಡಿ ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಗೆ ಮಕ್ಕಳ ಸಂತಾನವನ್ನ ಕೊಟ್ಟರು, ಆಶೀರ್ವಾದ ಮಾಡಿದ್ರು. ಆದಿಕಾಂಡ 1ನೇ ಅಧ್ಯಾಯ 27-28ನೇ ವಚನ ನೋಡುವಾಗ, ಅದರಲ್ಲಿ 28ನೇ ವಚನ ನೋಡುವಾಗ, ನಿನ್ನ ಸಂತಾನ ಭೂಮಿಯಲ್ಲಿ ತುಂಬಿಕೊಳ್ಳಲಿ, ಭೂಮಿಯನ್ನು ವಶಪಡಿಸಿಕೊಳ್ಳಲಿ ಅಂತ. ಹಾಗೆ ಒಂದು ಗಂಡ ಹೆಂಡತಿಯ ಸಂತಾನವಾಗಿದೆ ಇಡೀ ಭೂಲೋಕದಲ್ಲಿ. ಅದರಿಂದ ಬಂದಿದ್ದು ನಾನಾ ತರದ ಜಾತಿ ಅಂತ ಹೇಳಿಕೊಂಡು ಅದರಿಂದ ಉತ್ಪತ್ತಿ ಆದದ್ದು. ಹಾಗೆ ಎಲ್ಲರಿಗೂ ಒಡೆಯ ಯಾರು? ದೇವರಾಗಿದ್ದಾನೆ. ಹಾಗೆ ಭೂಮಿ ಒಂದೇ, ಸೂರ್ಯನ ಒಂದೇ, ಚಂದ್ರನ ಒಂದೇ, ನಕ್ಷತ್ರಗಳು ಒಂದೇ, ಮಳೆ ನೀರು ಎಲ್ಲರ ಮೇಲೆಯೂ ಬೀಳ್ತದೆ, ಬಿಸಿಲು ಬೀಳ್ತದೆ, ಎಲ್ರಿಗೂ ಚಳಿ ಬರ್ತದೆ, ಎಲ್ಲರಿಗೂ ಇಬ್ಬನಿ ಕೂಡ ಬರ್ತದೆ, ಎಲ್ಲರೂ ಊಟ ಮಾಡ್ತಾರೆ, ಎಲ್ರಿಗೂ ನೀರು ಬೇಕು, ಎಲ್ಲರಿಗೂ ರಾತ್ರಿ ಹಗಲು ಒಂದೇ. ಆದ್ರೆ ಅವರವರಿಗೆ ತಕ್ಕಾದ ಪ್ರತಿಫಲವನ್ನ ದೇವರು ಕೊಡುವನಾಗಿದ್ದಾನೆ. ದೇವರಿಂದ ಆದುಕೊಂಡವರಿಗೆ, ದೇವರನ್ನು ಹಿಂಬಾಲಿಸಿದವರಿಗೆ ಯಾವ ರೀತಿ ನ್ಯಾಯ ಅಥವಾ ಗರ್ವ ಅಹಂಕಾರದಲ್ಲಿ ನಡೆದು ಈ ಲೋಕದಲ್ಲಿ ಲೋಕದ ಪ್ರಕಾರ ಯಾರು ಜೀವಿಸ್ತಾರೋ ಅವರಿಗೆ ಒಂಥರದ ನ್ಯಾಯ, ಪ್ರತಿ ಒಂದನ್ನ ಶಿಕ್ಷೆ ಕೊಡೋರು ದೇವರಾಗಿದ್ದಾರೆ. ಅದಕ್ಕೆ ದೇವರು ಹೇಳಿದ, ಅವರವರಿಗೆ ಕೊಡುವ ಪ್ರತಿಫಲ ನನ್ನ ಕೈಯಲ್ಲಿದೆ, ಅದನ್ನು ನಾನು ಬೇಗನೆ ಬರುತ್ತೇನೆ, ಬಂದು ಅವರಿಗೆ ನಾನು ಕೊಡುತ್ತೇನೆ. ಮಾಡಿದನ್ನ ಮಾರಾಯ
ನಿನ್ನ ಕೃತ್ಯಕ್ಕೆ ತಕ್ಕಾದ ಪ್ರತಿಫಲವನ್ನು ನೀನು ಅನುಭವಿಸ್ತೀಯ ಅಂತ ಎಂಬುದಾಗಿ ದೇವರು ಹೇಳಿದ್ದು. ಅದಕ್ಕೆ ಇವತ್ತು ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ಏನೇ ಮಾಡ್ಬೋದು, ಈ ಅನ್ಯಾಯ ಮಾಡ್ತಾ ಹೋದಾಗ ತಿಳಿದು ಕಡೆಗೆ ಬರುವಂತದ್ದು ಬಹಳ ಕಷ್ಟ, ಸಂಕಟ, ದುಃಖ, ಶಿಕ್ಷೆಗಳು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ರಾಜ್ಯವು ಯೆಹೋವನದೇ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು, ಪ್ರತಿಯೊಂದಕ್ಕೆ ತೀರ್ಪು ಕೊಡುವುದು ಅದೇ ದೇವರು. ಇವತ್ತು ಹಾಗೆ ನಮ್ಮನ್ನು ಕೂಡ ಕೊಳ್ಳುತ್ತಲಿದ್ದಾರೆ. ಆಗ ನಾವು ಇತರರಾಗಿ ಆಗದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಅದನ್ನೇ ಇವತ್ತು ನನ್ನ ಮೂಲಕ ಕೂಡ ಕೇಳುವರಾದ ನಿಮಗೆ ತಿಳಿಸ್ತಾ ಇರುವಂತದ್ದು. ನಿಮ್ಮ ಮೇಲೆ ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನಿಗೆ ಪ್ರೀತಿ ಇರುವುದರಿಂದ. 29, ಭೂಲೋಕದಲ್ಲಿರುವ ಪುಷ್ಪರೆಲ್ಲರೂ ಉಂಡು ಆರಾಧಿಸುವರು, ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವರೆಲ್ಲರೂ ಆತನಿಗೆ ಅಡ್ಡ ಬೀಳುವರು. ಭೂಲೋಕದಲ್ಲಿರುವ ಪುಷ್ಟರೆಲ್ಲರೂ ಉಂಡು ಆರಾಧಿಸುವರು. ದೇವರಿಂದ ಯಾರು ಆಶೀರ್ವಾದವನ್ನು ಹೊಂದಿದ್ದಾರೋ ಅವರೆಲ್ಲರೂ ಚೆನ್ನಾಗಿ ಸಂತೋಷದಿಂದ ಉಂಟು ಮಾಡಿದ್ದೆ ದೇವರನ್ನ ಒಳ್ಳೆ ಊಟ ಸಂತೋಷ ಇರ್ತದೆ, ದೇವರನ್ನು ಆರಾಧಿಸ್ತಾರೆ. ದೇವರೇ ಇದು ನೀನು ಕೊಟ್ಟಿದ್ದಪ್ಪ ನಮಗೆ ಎಂಬುದಾಗಿ. ಆದರೆ ದೇವರ ರೀತಿಯಲ್ಲೇ ಲೋಕದ ವಿಷಯದಲ್ಲಿ ಅಲ್ಲ, ಅದನ್ನು ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಅನೇಕರಿಗೆ ಇವತ್ತು ದೊಡ್ಡ ಆಸ್ತಿ ಪಾಸ್ತಿ ಏನೋ ಇರ್ಬೋದು, ದೇವರ ಸೇವಕರುಗಳು ಅಂತ ಹೇಳ್ಬೋದು, ನಾನು ದೇವರ ಭಕ್ತರು ದೇವಮಾನವರು ಅಂತ ಹೇಳ್ಬೋದು. ಆ ದೇವರ ಮನಸ್ಸು ಬೇರೆ ಕಡೆಗೆ ಇರ್ತದೆ. ಹಾಗಿದ್ದಾಗ ಅವ್ರ ಮನಸ್ಸು ಮಾತ್ರ ದೇವರ ಕಡೆಗೆ, ಪ್ರಪಂಚದ ಕಡೆಗೆ, ರಾಜಕೀಯದ ಕಡೆಗೂ ಇರುತ್ತದೆ. ಖಂಡಿತವಾಗಿ ದೇವರು ಅಲ್ಲಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗೊಳ್ಳರು ಆತನಿಗೆ ಅಡ್ಡ ಬೀಳುವರು. ನೋಡಿ, ಕೊನೆಗಿಂತ ಅನ್ಯಾಯಸ್ಥರು ಏನ್ ಮಾಡ್ತಾರಂತೆ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಉಂಡ್ರು, ಎಷ್ಟೇ ಸಂತೋಷ ಇದ್ರು ಕೂಡ ಅವರಿಗೆ ಉಳಿಸಿಕೊಳ್ಳಲಾಗದೆ, ಅಂದ್ರೆ ನರಕಕ್ಕೆ ತೀರ್ಪಾಗುವವರು, ನರಕಕ್ಕೆ ಹೋಗುವವರು ಅವರು ಕೂಡ ಲಾಸ್ಟಿಗೆ ಅಡ್ಡ ಬೀಳ್ತಾರಂತೆ. ಅಲ್ಲಿವರೆಗೆ ಬೇಕಾದಷ್ಟು ಸಲ ತಿಳಿಸಿದ್ರು ದೇವರ ವಾಕ್ಯವನ್ನು ಕೇಳದೆ ದೇವರಿಗೆ ವಿರುದ್ಧವಾಗಿ ಹೋಗ್ತಾರೆ. ಕೊನೆಗೆ ಶಿಕ್ಷೆ ಬರುವಾಗ ದೇವರೇ ನನ್ನ ಕ್ಷಮಿಸಪ್ಪ ಅಂತ ಕೊನೆಗೆ ಅಡ್ಡ ಬೀಳ್ತಾರೆ. ಆಗ ಸಮಯ ದಾಟಿ ಹೋಯಿತು, ಮತ್ತೆ ದೇವರ ಆಶೀರ್ವಾದ ಸಿಕ್ಕುವುದಿಲ್ಲ. ಒಂದು ದಿವಸವನ್ನು ನಿಗದಿಪಡಿಸಿದ್ದಾರೆ, ಅದರ ಒಳಗೆ ದೇವರು ದರ್ಶನ ಕೊಡ್ತಾರೆ. ಆಗ ಎಚ್ಚೆತ್ತುಕೊಂಡರೆ ಮಾತ್ರ ಆಶೀರ್ವಾದ, ಇಲ್ಲದ್ರೆ ಮಣ್ಣು ಪಾಲಾಗುವುದು. ಆ ಸಮಯದಲ್ಲಿ ಅಡ್ಡ ಬಿದ್ದರೂ ಪ್ರಯೋಜನ ಇಲ್ಲ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರನ್ನು ನಡೆಸಿರಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಸ್ವಾಮಿ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲರನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ದೇವರ ಕರುಣೆ ಪ್ರೀತಿ ಸದಾ ಕಾಲ ನಿಮ್ಮೊಂದಿಗೂ ನಿಮ್ಮ ವಂಶದವರೊಂದಿಗೂ ಇರಲಿ. ಆಮೇನ್.